ಸಂಡೂರು ತಾಲೂಕಿನ ಶಿಕ್ಷಣ ಸೌಧದಲ್ಲಿ ನಡೆದ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಸಂಡೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಾನ್ಯ ಶಾಸಕರಾದ ಶ್ರೀಮತಿ ಅನ್ನಪೂರ್ಣ ತುಕಾರಾಂ ಅವರಿಗೆ ಇಲಾಖೆ ವತಿಯಿಂದ ಹೂಗುಚ್ಛವನ್ನು ನೀಡಿ ವೇದಿಕೆಗೆ ಬರಮಾಡಿಕೊಳ್ಳಲಾಯಿತು. ಶಾಸಕರು ಎಲ್ಲರಿಗೂ ನಮಸ್ಕರಿಸುತ್ತಾ ವೇದಿಕೆ ಬಳಿ ಬಂದರು. ನಂತರ ಸ್ವಾಗತಕ್ಕಾಗಿ ಮಕ್ಕಳಿಂದ ಅಚ್ಚೇವು ಕನ್ನಡದ ದೀಪ ಎಂಬ ಗೀತೆಗೆ ನೃತ್ಯ ಮಾಡಿ ವೇದಿಕೆಗೆ ಸ್ವಾಗತಿಸಿದರು. ನಂತರ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ಶರಣಬಸಪ್ಪ ಕರಿಶೆಟ್ಟಿ ಅವರು ವೇದಿಕೆ ಮೇಲಿದ್ದ ಗಣ್ಯರನ್ನು ಸ್ವಾಗತಿಸಿದರು. ತದನಂತರ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಡಾಕ್ಟರ್ AR ಅಕ್ಕಿ ಅವರು ತಾಲೂಕಿನ ವಿವಿಧ ಕ್ಲಸ್ಟರ್ ಮಟ್ಟದಿಂದ 39 ವಿಭಾಗಗಳಲ್ಲಿ ಸರ್ಕಾರಿ ಅನುದಾನ ರಹಿತ ಮತ್ತು ಸೀಮಿತ ಶಾಲೆಯ 750 ಮಕ್ಕಳು ಈ ಒಂದು ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿದ್ದು, ಇಂದು ನಡೆಯುವ ಸ್ಪರ್ಧೆಯಲ್ಲಿ ಆಯ್ಕೆಯಾಗಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು 96 ಶಿಕ್ಷಕರ ತೀರ್ಪುಗಾರರು ಹಾಗೂ 200 ಜನ ಮಾರ್ಗದರ್ಶಿ ಶಿಕ್ಷಕರನ್ನು ಹಿರಿಯ ಹಾಗೂ ಪ್ರೌಢ ವಿಭಾಗಗಳಲ್ಲಿ ವಿವಿಧ ವೈಯಕ್ತಿಕ ಹಾಗೂ ಗುಂಪುಗಳ ಸ್ಪರ್ಧೆ ಏರ್ಪಡಿಸಲಾಗಿದೆ. ವಿಜೇತ ವಿದ್ಯಾರ್ಥಿಗಳಿಗೆ ಪ್ರಥಮ ಬಹುಮಾನವಾಗಿ DBT ಮೂಲಕ 300 ರೂಪಾಯಿ ಹಾಗೂ ದ್ವಿತೀಯ ಬಹುಮಾನವಾಗಿ 200 ರೂಪಾಯಿಗಳು, ತೃತೀಯ ಬಹುಮಾನವಾಗಿ 150 ರೂಪಾಯಿಗಳನ್ನು ಮಕ್ಕಳ ಆರ್ಥಿಕ ಹಾಗೂ ಶೈಕ್ಷಣಿಕ ಸಬಲೀಕರಣಕ್ಕೆ ಅನುಕೂಲವಾಗಲೆಂದು ಇಲಾಖೆ ವತಿಯಿಂದ ಗೌರವಿತವಾಗಿ ನೀಡಲಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮತ್ತೊಂದು ವಿಷಯಕ್ಕೆ ಪ್ರಸ್ತಾಪಿಸುತ್ತಾ, ನಮ್ಮ ತಾಲೂಕಿನಿಂದ ವಿವಿಧ ಕ್ರೀಡಾಕೂಟಗಳಲ್ಲಿ ಈ ವರ್ಷ ರಾಜ್ಯ ಮಟ್ಟಕ್ಕೆ ಹಲವು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದು, ವಿಭಾಗ ಮಟ್ಟದಲ್ಲಿ ಕಳೆದ 3 ವರ್ಷಗಳಿಂದ ಸತತವಾಗಿ ಮಕ್ಕಳು ಕಬಡ್ಡಿ, ಥ್ರೋಬಾಲ್ ಹಾಗೂ ಉಳಿದ ಆಟೋಟಗಳಲ್ಲಿ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಚಾರವಾಗಿದೆ ಹಾಗೂ ಇದು ಒಂದು ನಮ್ಮ ಕ್ಷೇತ್ರದ ಸಾಧನೆಯ ವಿಚಾರ ಕೂಡ ಹೌದು ಎಂದು ಸ್ಮರಿಸಿದರು. ಹಾಗೂ ಈ ಒಂದು ದಿವಸದಂದು ಮಾನ್ಯ ಶಾಸಕರು SSLC ಮಕ್ಕಳ ಫಲಿತಾಂಶ ಸುಧಾರಣೆಗೊಳಿಸುವ ನಿಟ್ಟಿನಲ್ಲಿ ಮಕ್ಕಳೊಂದಿಗೆ ನೇರವಾಗಿ ಕರೆ ಮಾಡುವ ಸಹಾಯವಾಣಿಯನ್ನು ಉದ್ಘಾಟನೆ ಮಾಡಲಿದ್ದಾರೆ. ಜೊತೆಗೆ ಈ ಒಂದು ಸಹಾಯವಾಣಿಯಲ್ಲಿ ಸುಮಾರು 10 ಜನ ನುರಿತ ಶಿಕ್ಷಕರಿಂದ ಸಹಕಾರ ಹಾಗೂ ಸ್ವಾವಲಂಬಿತವಾಗಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಓದಿ ಉನ್ನತ ಮಟ್ಟದ ಫಲಿತಾಂಶ ಬರೆಯಲು ಮಕ್ಕಳಿಗೆ ವಿವಿಧ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಮಾನ್ಯ ಶಾಸಕರು ಉಚಿತ ಸಹಾಯವಾಣಿ ಕಾರ್ಯಕ್ರಮದ ಮೂಲಕ ಮಕ್ಕಳೊಂದಿಗೆ ದೂರವಾಣಿಯೊಂದಿಗೆ ಮಾತನಾಡಲಿದ್ದಾರೆ. ಹಾಗೂ ಸರ್ಕಾರಿ ಕಾರ್ಯಕ್ರಮಗಳು, ಇಲಾಖೆಯ ಕಾರ್ಯಕ್ರಮಗಳು ನಮ್ಮದೇ ಸಭಾಂಗಣದಲ್ಲಿ ನಡೆಸಲು ಮಾನ್ಯ ಶಾಸಕರು ನೂತನವಾದಂತಹ ಈ ಒಂದು ರಂಗಮಂದಿರವನ್ನು ನಿರ್ಮಾಣ ಮಾಡಿಸಿಕೊಟ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಕ್ಕಳಿಗೆ ಶುಭವಾಗಲಿ ಎಂದು ಹಾರೈಸಿದರು. ತದನಂತರ ಉದ್ಘಾಟಕರಾಗಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಶ್ರೀಮತಿ ಅನ್ನಪೂರ್ಣ ತುಕಾರಾಂ ಅವರು, ಪ್ರತಿಯೊಂದು ಮಗುವು ಈ ದೇಶದ ಆಸ್ತಿ. ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ವಿಶೇಷವಾಗಿ ಮಕ್ಕಳು, ಪಾಲಕರು ಹಾಗೂ ಪೋಷಕರು ಸುಸಂಸ್ಕೃತ ಮಕ್ಕಳನ್ನಾಗಿಸಲು ಅನುಕೂಲಕರ ವಾತಾವರಣ ಸೃಷ್ಟಿಸಬೇಕೆಂದು ಹೇಳಿದರು. ಪ್ರಸ್ತುತ ಇಂದಿನ ದಿನಮಾನಗಳಲ್ಲಿ ಪೋಷಕರು ತಮ್ಮ ಅಪೂರ್ಣಗೊಂಡ ಕನಸುಗಳನ್ನು ಮಕ್ಕಳಿಂದ ಪೂರೈಸಿಕೊಳ್ಳುವಂಥದ್ದು ತುಂಬ ಶೋಚನೀಯವಾಗಿದೆ. ಮಗು ಒಂದು ರೀತಿಯ ಹೂವು ಇದ್ದಂತೆ, ಸಹಜವಾಗಿ ಅರಳಬೇಕೇ ವಿನಃ ಬಲವಂತವಾಗಿ ಅಲ್ಲ ಎಂಬ ಕಿವಿ ಮಾತನ್ನೂ ಸಹ ಹೇಳಿದರು. ಜೊತೆಗೆ ಬೇರೆ ಬೇರೆ ಮಕ್ಕಳೊಂದಿಗೆ ಮಕ್ಕಳನ್ನು ತುಲನೆ ಮಾಡಬಾರದು. ಆ ಮಗು ಯಾವ ರೀತಿ ಬೆಳೆಯುತ್ತಿದೆಯೋ ಹಾಗೆ ಬೆಳೆಯಲು ಅವಕಾಶದ ವಾತಾವರಣ ಕಲ್ಪಿಸಿಕೊಡಬೇಕೆಂದು ಪೋಷಕರಿಗೆ ಸಲಹೆಯನ್ನು ನೀಡಿದರು. ಹಾಗಂತ ಮಾತ್ರಕ್ಕೆ ಪೋಷಕರಿಗೆ ಆಸೆ ಇರಬಾರದಂತಲ್ಲ, ಮಕ್ಕಳಿಗೆ ಒತ್ತಡ ಹಾಕಬಾರದು. ನಾವು ಊಟ ಮಾಡುವ ಇತ್ತೀಚೆಗೆ ಫಾಸ್ಟ್ ಫುಡ್ ಯಾವ ರೀತಿಯಲ್ಲಿ ಊಟ ಮಾಡುತ್ತೇವೆಯೋ ಹಾಗೆ ಮಗುವಿಗೂ ಕೂಡ ಅಷ್ಟೇ ವೇಗವಾಗಿ ಬಲವಂತವಾಗಿ ಪೋಷಕರು
ಒತ್ತಾಯಪೂರ್ವಕವಾಗಿ ಶಿಕ್ಷಣವನ್ನು ಕಲಿಸುವಂಥದ್ದಾಗಿದೆ. ಹಾಗಾಗಿ ಇಂತಹ ಒಂದು ವಾತಾವರಣದಿಂದ ಎಲ್ಲ ಪೋಷಕರು ದೂರವಾಗಬೇಕು ಎಂದು ಸಲಹೆಯನ್ನು ನೀಡಿದರು. ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಎಲ್ಲ ಶಾಲೆಯ ಶಿಕ್ಷಕರು ಜವಾಬ್ದಾರಿಯುತವಾಗಿ ನೀಡುವಲ್ಲಿ ಈ ಕ್ಷೇತ್ರದ ಹೆಸರನ್ನು ಉಳಿಸುವ ಸಲುವಾಗಿ ಎಲ್ಲರೂ ನುಡಿಯುವಂತಾಗಬೇಕು ಎಂದು ಹೇಳಿದರು. ಇನ್ನು ನಾನು ಕೆಲವೇ ದಿನಗಳಲ್ಲಿ ಎಲ್ಲ ಶಾಲೆಗಳಿಗೂ ಭೇಟಿ ನೀಡಿ ಶಿಕ್ಷಕರ ಸಮಸ್ಯೆ ಹಾಗೂ ಮಕ್ಕಳ ಸಮಸ್ಯೆಗಳನ್ನು ಖುದ್ದು ಆಲಿಸುವುದಾಗಿ ಹೇಳಿದರು. ಒಂದು ವೇಳೆ ಶಿಕ್ಷಣದ ಗುಣಮಟ್ಟ ಕಡಿಮೆಯಾದಲ್ಲಿ ಶಿಕ್ಷಕರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಈ ಒಂದು ನಿಟ್ಟಿನಲ್ಲಿ ಯಾವುದೇ ನಾನು ಮುಲಾಜು ಇಲ್ಲದೆ ಶಿಫಾರಸುಗೆ ಒಳಗಾಗದೆ ಎಲ್ಲರಿಗೂ ನಾನು ಸೂಕ್ತ ಕ್ರಮ ಕೈಗೊಳ್ಳುತ್ತೇನೆ ಅಂತ ಎನ್ನುವ ಮಾತನ್ನು ಹೇಳಿದರು. ಕ್ಷೇತ್ರದಲ್ಲಿ ಸಾಕಷ್ಟು ದೂರುಗಳು ಬರುತ್ತಿವೆ. ಇದರ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಹಾಗಾಗಿ ನಾವು ಹಿಂದೆ ಉಳಿದಿದ್ದೇವೆ ಅನ್ನುವ ಬದಲಾಗಿ ಸರ್ವಾಂಗೀಣ ಅಭಿವೃದ್ಧಿಯಾಗಬೇಕಾದರೆ ಶಿಕ್ಷಣ ಬಹಳ ಅತ್ಯಮೂಲ್ಯವಾದಂತಹ ಕ್ಷೇತ್ರವಾಗಿದೆ. ಹಾಗಾಗಿ ಎಲ್ಲರೂ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು ಎಂದು ಸಲಹೆಯನ್ನು ನೀಡಿದರು. ಇಂದು ವೈಕುಂಠ ಏಕಾದಶಿ ಆಗಿರುವುದರಿಂದ ವೆಂಕಟೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಇನ್ನೇನು 2-3 ದಿನಗಳಲ್ಲಿ ನೂತನ ಸಂವತ್ಸರ ನಮ್ಮ ಬಾಳಿಗೆ ಬರಲಿದೆ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಂದು ಹೇಳಿದರು. ತದನಂತರ ತಾಲೂಕಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದಂತಹ ಮಡಗಿನ ಬಸಪ್ಪ ಅವರು ಮಾತನಾಡುತ್ತಾ, ಮಕ್ಕಳು ಕೂಡ ಭಾಗವಹಿಸುವುದು ಮುಖ್ಯವಾಗಿರಬೇಕು ಹೊರತು ಗೆಲುವೇ ಮುಖ್ಯವಾಗಿರಬಾರದು ಎಂಬುವ ಮಾತನ್ನು ಹೇಳುತ್ತಾ ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸಿದರು. ಈ ಒಂದು ವೇದಿಕೆಯಲ್ಲಿ PM ಪೋಷಣ ಸಹಾಯಕ ನಿರ್ದೇಶಕರಾದ ಶ್ರೀಧರಮೂರ್ತಿ, ಸಮನ್ವಯ ಅಧಿಕಾರಿಗಳಾದಂತಹ ಶರಣಬಸಪ್ಪ ಕರಿಶೆಟ್ಟಿ, ಗ್ಯಾರಂಟಿ ಯೋಜನಾ ಸಮಿತಿಯ ಅಧ್ಯಕ್ಷರಾದ ನೂರುದ್ದೀನ್, ವಿವಿಧ ಶಿಕ್ಷಣ ಇಲಾಖೆಯ ಪದಾಧಿಕಾರಿಗಳಾದಂತಹ ಸಿದ್ದಣ್ಣ ಯಳವಾರ್, ತಮ್ಮಯ್ಯ LH, PM ಶಶಿಧರ, ಪ್ರಭುದೇವಯ್ಯ, ಕಾರ್ತಿಕ್, ಮಂಜುನಾಥ್ ಹಾದಿಮನಿ, ಇನ್ನು ಹಲವಾರು ಶಿಕ್ಷಕ ಮಿತ್ರರು ಉಪಸ್ಥಿತರಿದ್ದರು. ಅದೇ ರೀತಿ ಮಕ್ಕಳು ಸಹ ತುಂಬ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಲವು ಪ್ರದರ್ಶನಗಳನ್ನು ಮಾಡಿ ಬಹುಮಾನಗಳನ್ನು ನಿಮ್ದಾಗಿ ನಿನ್ನ